ಕಿತ್ತೂರು ವಿಧಾನಸಭಾ ಕ್ಷೇತ್ರದ ವಿಶೇಷವಾಗಿ ಕಿತ್ತೂರು ತಾಲೂಕಿನ ಒಂದು ರೀತಿ ಕೋದನ್ಪುರ ಒಂದು ರೀತಿ ಗ್ರಾಮಕ್ಕೆ ಬಂದಿದ್ದೇನೆ. ವಿಶೇಷವಾಗಿ ಕೋದನ್ಪುರ ಅಂತಕ್ಕಂಥದ್ದು ಸಾಕಷ್ಟು ಒಂದು ರೀತಿ ಐತಿಹಾಸಿಕ ಗ್ರಾಮ. ಅದೇ ರೀತಿ ಈ ಕೋದನ್ಪುರ ಗ್ರಾಮ ಅಂತಕ್ಕಂಥದ್ದು ದೊಡ್ಡವಾಡ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಅಲ್ಲಿ. ಈಗ ನಾನು ಹೇಳ್ಕೊಳ್ಳೋ ವಿಷಯ ಏನಪ್ಪಾ ಅಂತಂದ್ರೆ, ಇಲ್ಲಿರೋ ಸದಸ್ಯರು ಹೇಳೋರ ಪ್ರಕಾರ ಸಾಕಷ್ಟು ಒಂದು ರೀತಿ ಸೂಕ್ಷ್ಮ ಪ್ರದೇಶ ಅಂತ ಇದು. ಅವಾಗ ಸಾಕಷ್ಟು ಘಟನೆಗಳು ಆಗಿರೋ ಒಂದು ರೀತಿ ಇತಿಹಾಸನೂ ಸಹ ಇದೆ ಇಲ್ಲಿ. ಮತ್ತೆ ಸಂಗೊಳ್ಳಿ ಅಂತಕ್ಕಂಥದ್ದು ಪ್ರವಾಸಿ ತಾಣ ಬೇರೆ ಹತ್ರನೇ ಇದೆ ಇಲ್ಲಿ. ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿ ಕೋದನ್ಪುರ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದು ಸೂಕ್ಷ್ಮ ಗ್ರಾಮ. ಹಾಗಾಗಿ ಈಗ ನಾನು ಮನವಿ ಮಾಡ್ಕೊಳ್ಳೋದು ಮಾನ್ಯ ಗೃಹ ಇಲಾಖೆ ಸಚಿವರಿಗೆ, ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರಿಗೆ, ಮತ್ತೆ ಎಲ್ಲ IDGP ಮತ್ತೆ ADGP ಸಾಹೇಬ್ರುಗಳಿಗೆ, ಮತ್ತೆ DIG ಸಾಹೇಬ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ಮಾನ್ಯ SP ಸಾಹೇಬ್ರಿಗೆ, ಮತ್ತೆ CPI ಸಾಹೇಬ್ರಿಗೆ, ಮತ್ತೆ DSP ಸಾಹೇಬ್ರಿಗೆ, ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪ್ರಾದೇಶಿಕ ಕಾನೂನು ಸಮತೋಲನದ ದೃಷ್ಟಿಯಿಂದ ವಿಶೇಷವಾಗಿ ಕೋದನ್ಪುರದಲ್ಲಿ ಒಂದು ಉಪ ಪೊಲೀಸ್ ಠಾಣೆ ಮಾಡಿದ್ರೆ ಖಂಡಿತ ಈ ಕಡೆ ಭಾಗದ ಕಾನೂನು ಸುವ್ಯವಸ್ಥೆ ಕಾಪಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಸದಸ್ಯರ ಅಭಿಪ್ರಾಯದ ಮೇರೆಗೆ ನಾನು ಸಹ ಒಂದು ರೀತಿ ಆಗ್ರಹ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಮೊದಲಿಂದನೂ ಸಹ ಒಂದು ರೀತಿ ಗಣೇಶ ಉತ್ಸವ ಇರ್ಬೋದು, ಮತ್ತೆ ಹಲವಾರು ವಿಷಯಗಳಲ್ಲಿ ಸಾಕಷ್ಟು ಒಂದು ರೀತಿ ಅತ್ಯಂತ ಪ್ರಮುಖ ಅತ್ಯಂತ ಸೂಕ್ಷ್ಮ ಪ್ರದೇಶ ಈ ಕೋದನ್ಪುರ. ಸುತ್ತಮುತ್ತ ಸಾಕಷ್ಟು ಅಭಿವೃದ್ಧಿ ಇರ್ಬೋದು, ಈ ಕಡೆ ಸಂಗೊಳ್ಳಿ ಇರ್ಬೋದು, ಈ ಕಡೆ ಸಾಕಷ್ಟು ಹಳ್ಳಿಗಳು ಬರ್ತವೆ. ಇಂಥ ಸಂದರ್ಭದಲ್ಲಿ ಇಲ್ಲಿಗೆ ಹೋಗ್ಬೇಕು, ಇಲ್ಲಿ ದೊಡ್ಡವಾಡ ಪೊಲೀಸ್ ಸ್ಟೇಷನ್ಗೆ ಮೊದಲೇ ಹೈವೇ ಬೇರೆ, ಮತ್ತೆ ಇಲ್ಲೆಲ್ಲೂ ಉಪ ಪೊಲೀಸ್ ಠಾಣೆನೇ ಇಲ್ಲ. ದೊಡ್ಡವಾಡ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಲಿ ಒಂದು ಉಪ ಪೊಲೀಸ್ ಠಾಣೆ ಇಲ್ಲ. ಹಾಗಾಗಿ ಇದರ ಆಧಾರದ ಮೇಲೆ ಈಗ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ, ವಿಶೇಷವಾಗಿ ಇಲ್ಲಿ ಒಂದು ಕೋದನ್ಪುರ ಗ್ರಾಮದಲ್ಲಿ ದಯವಿಟ್ಟು ಸರ್ಕಾರ ಈ ಒಂದು ವಿಶೇಷ ಮನವಿನ ಸಲ್ಲಿಸಿ ಮನ್ನಿಸಿ ವಿಶೇಷವಾಗಿ ಇಲ್ಲಿ ಒಂದು ಉಪ ಪೊಲೀಸ್ ಠಾಣೆ, ಹೊಸ ಉಪ ಪೊಲೀಸ್ ಠಾಣೆ ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋದನ್ಪುರ ಮತ್ತೆ ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ಗ್ರಾಮಗಳ ಹಿತದೃಷ್ಟಿಯಿಂದ ನಾನೊಬ್ಬ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಪ್ರಾದೇಶಿಕ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕೋದನಾಪುರದಲ್ಲಿ ಉಪ ಪೊಲೀಸ್ ಠಾಣೆ ಸ್ಥಾಪಿಸಿ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಹಾಲಿ ದೊಡ್ಡವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊನೆ ಗಡಿಯ ದೊಡ್ಡ ಗ್ರಾಮವಾಗಿದ್ದು ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿದೆ. ಈ ಗ್ರಾಮದಲ್ಲಿ ಈ ಹಿಂದೆ ಹಲವಾರು ಅಹಿತಕರ ಘಟನೆಗಳು ನಡೆದು ಹೋಗಿರುವ ನಿದರ್ಶನಗಳು ತುಂಬಾ ಇವೆ. ಇದರಿಂದ ಈ ಭಾಗಕ್ಕೆ ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ಇಲ್ಲಿ ಹೊಸದಾಗಿ ಉಪ ಪೊಲೀಸ್ ಠಾಣೆ ನಿರ್ಮಿಸಬೇಕು ಎಂದು ಕೋದನಾಪುರದಲ್ಲಿ ಇಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಸದಸ್ಯರು ಹಾಗೂ ಸಾರ್ವಜನಿಕರು ಇಂದು ಕೋದನಾಪುರ ಗ್ರಾಮ ಪಂಚಾಯಿತಿಯ PDO ಈಶ್ವರ್ ಹಡ್ಪದ್ ಅವರಿಗೆ ಮನವಿ ಸಲ್ಲಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಅವರೊಂದಿಗೆ ಮಾತನಾಡಿ ಇಲ್ಲಿ ಉಪ ಪೊಲೀಸ್ ಠಾಣೆ ಈ ಕೋದನಾಪುರದಲ್ಲಿ ಹೊಸದಾಗಿ ಸ್ಥಾಪನೆ ಮಾಡಬೇಕು ಎಂದು ಮನವಿ ಮಾಡಿದರು. ಸದರಿ ಈ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಅವರು ಬೆಳಗಾವಿ ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದ ಶ್ರುತಿ NS ಹಾಗೂ ಬೈಲಹೊಂಗಲ ಉಪ ಪೊಲೀಸ್ ಅಧೀಕ್ಷಕರು ಆದ ವೀರಯ್ಯ ಹಿರೇಮಠ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಮೇಡಮ್ ನಮಸ್ತೆ ಸರ್, ಹೇಳಿ ಸರ್. ಮೇಡಮ್ ಬಸವರಾಜ್ ಅಂತ ಮೇಡಮ್, ಪತ್ರಕರ್ತರು. ಗೊತ್ತು ಸರ್, ಹೇಳಿ ಸರ್. ಮೇಡಮ್, ಈಗ ಇದು ಕಿತ್ತೂರು ತಾಲೂಕಲ್ಲಿ ಕೋದನ್ಪುರ ಅಂತ ಬರ್ತೈತೆ ಮೇಡಮ್. ಯಾವುದು? ಕೋದನ್ಪುರ ಗ್ರಾಮ. ಎಂತ ಗ್ರಾಮ? ಕೋದನ್ಪುರ. ಓಕೆ. ಅದು ಆಕ್ಚುಲಿ ದೊಡ್ಡವಾಡ ಪೊಲೀಸ್ ಸ್ಟೇಷನ್ ಬರುತ್ತೆ. ಹಿಂದೆ ಸಾಕಷ್ಟು ಘಟನೆಗಳು ಆಗಿದ್ವು ಮೇಡಮ್. ಅಲ್ಲಿ ಕೆಲವು ಅಹಿತಕರ ಘಟನೆಗಳು ಆಗಿದ್ವು. ಸೂಕ್ಷ್ಮ ಪ್ರದೇಶ ಮೇಡಮ್. ಹಾಗಾಗಿ ಅವರೊಂದು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್. ಅಲ್ಲಿ ಒಂದು ಉಪ ಪೊಲೀಸ್ ಠಾಣೆ ಆಗ್ಬೇಕು ಅಂತ ಹೇಳ್ಬಿಟ್ಟು. ಓಕೆ. ಹಾಗಾಗಿ ಅವರು ಪ್ರಸ್ತಾವನೆ ಕೊಡ್ಲಿಕ್ಕೆ ಬರ್ತಾವ್ರೆ. ದಯವಿಟ್ಟು ಇದು ಮಾಡಿ ಮೇಡಮ್. ನಿಮ್ಮ ಮೇಲಾಧಿಕಾರಿಗಳು ಕಳಿಸ್ಕೊಡಿ ಮೇಡಮ್, ಪ್ಲೀಸ್. ಆಯ್ತು ಸರ್. ಯಾವಾಗ ಬರ್ತಾರೆ? ನಾಳೆ ನಾಡ್ದು ಬರ್ತಾರೆ ಮೇಡಮ್. ಆಯ್ತು ಸರ್, ಬರಲಿ. ಓಕೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮೇಡಮ್. ಆರಾಮ್ ಮೇಡಮ್? ಆರಾಮಿದ್ದೀನಿ ಸರ್. ಹೇಳಿ ಸರ್, ನಿಮ್ಮ ಹೆಸರು? ಮಹಂತೇಶ್ ಗೌಡರ್. ನಮ್ಮಲ್ಲಿ ಏನು ಹೇಳಕ್ಕೆ ಬಯಸ್ತೆ ಅಂದರೆ, ಯಾಕಂದರೆ ನಮಗೆ ಈಗಾಗಲೇ ಪೊಲೀಸ್ ಸ್ಟೇಷನ್ ಕಟ್ಟಡಕ್ಕೆ ದೂರ ಆಗುತ್ತೆ. ನಮಗೆ ಇಲ್ಲೊಂದು ಪ್ರಾದೇಶಿಕ ಉಪ ಪೊಲೀಸ್ ಠಾಣೆ ನಿರ್ಮಿಸಿಕೊಡ್ಬೇಕು. ಯಾಕಂದರೆ ಈ ಕಡೆ ದೊಡ್ಡವಾಡ ಕೂಡ ದೂರ ಇದೆ, ಆ ಕಡೆ ಕಿತ್ತೂರು ದೂರ ಆಗುತ್ತೆ. ಮತ್ತು ಅದೇ ರೀತಿ ಹೇಳ್ಬೇಕಂದ್ರೆ ಈಗ MQ ಬಳಿಲ್ಲ ಸಬ್ ಡಿವಿಷನ್ ಇದಾವಲ್ಲ, ಆ ರೀತಿ ನಮಗೊಂದು ಸಬ್ ಡಿವಿಷನ್ ಮಾಡಿಸಿಕೊಟ್ರೆ, ಯಾಕಂದ್ರೆ ನಮ್ಮದೊಂದು ಸ್ವಲ್ಪ ಇಲ್ಲಿ ಎಲ್ಲ ಸೂಕ್ಷ್ಮ ಪ್ರದೇಶ ಐತೆ. ಯಾವುದೇ ರೀತಿಯಂಥ OC ಆಗಲಿ ಸ್ಪೇಟ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕೋದನಾಪುರ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.